ಮತ್ತು ಬೆಟ್ಟದಿಂದ ಮಾತಂಗ ಬೆಟ್ಟದಿಂದ ಒಂದು ವ್ಯೂ ಇದೆ. ಓ ಇಟ್ಸ್ ರಿಯಲಿ ಅಮೇಜಿಂಗ್ ನೋಡಿ. ಸ್ವಲ್ಪ ಜನ ಏನು ಬೆಳಿಬೇಕು, ಸಿವಿಕ್ ಸೆನ್ಸ್ ಎಲ್ಲ ಜಾಸ್ತಿ. ಇವರಿಗೆ ಎಷ್ಟು ಕಸ ಎಸಿದ್ದಾರೆ, ಎಷ್ಟು ಹಾಳು ಮಾಡ್ತಾರೆ, ಯಾರು ಯೋಚನೆ ಮಾಡಲ್ಲ. ನಾವು ಅಂದ್ರೆ ನಾವು Sunrise is really good. Yeah, you are enjoying And we enjoyed tea and coffee always. How is it? It was magnificent. I think it's a one in a lifetime experience. Yeah. ಇದರಲ್ಲಿ ಇರೋದು US ಅಲ್ಲಿ ಇರೋದು ನೋಡ್ಲಿ. Wow, nice sir. ಹೇಳಿ ಸರ್, ಯುಎಸ್ಎದಲ್ಲಿ ಆರ್ಕಿಟೆಕ್ಚರ್ ನೋಡ್ತೀರಾ ನೀವು? ದಿಸ್ ಇಸ್ ಮೈ ಚಾನಲ್ ಹಳ್ಳಿ ಲಾಗ್ ಆದಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಅನ್ಲೈಕ್ ಮಾಡಿ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದಿಂದ ಮಾತಂಗ ಬೆಟ್ಟಕ್ಕೆ ಹೋಗುವಂತ ದಾರಿ ನೋಡ್ತಿದ್ರಲ್ವ, ಹಿಂಗಿದೆ. ನೋಡೋಣ, ಈಗ ಸನ್ರೈಸ್ ಮುಗಿಸಿದವರು ಬರ್ತಿದ್ದಾರೆ, ಅವ್ರನ್ನ ನಾವು ಕೇಳೋಣ. ಫಿಸಿಕಲಿ ವೀಕ್ ಆಗಿಬಿಟ್ಟಿದ್ರೆ ಗಾಯ್ಸ್ ನಮ್ಮ ಹುಡುಗರೆಲ್ಲ. ನೋಡ್ತಿದ್ರಿ ಸನ್ರೈಸ್ ಆಗಿತ್ತು, ಚೆನ್ನಾಗಿತ್ತು ಸನ್ರೈಸ್. ಹೌದಾ? ಹಿಂಗೆ ಅಂದ್ರೆ ವ್ಯೂ ಹೆಂಗಿತ್ತು? ವ್ಯೂ ಕೂಡ ಚೆನ್ನಾಗಿತ್ತು. ಎಂಜಾಯ್ ಮಾಡಿರಾ? ಎಂಜಾಯ್ ಮಾಡಿದ್ವಿ. ಸನ್ರೈಸ್ ಹೇಗಿತ್ತು? ಎಂಜಾಯ್ ಮಾಡಿರಾ? ಎಂಜಾಯ್. ಹೌದಾ? ನೈಸ್ ನೈಸ್. ಹೌದಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಂಜಾಯ್ ಮಾಡಿದ್ರೆ ಎಲ್ಲರೂ? Nice, nice. ಹೇಗಿದೆ ಸರ್ ಸನ್ರೈಸ್ ಹೇಗಿತ್ತು? Sunrise is really good. ಯಾ, ಯು ಆರ್ ಎಂಜಾಯ್. And we enjoyed tea and coffee always. Oh my god. Now Tea the and tea coffee and is coffee is finished. Okay. How feel about sunrise? The sunrise was very beautiful, and it was like at 7:30 or something. It took time for. Oh, nice. Enjoy. How is it? It was magnificent. I think it's a one in a lifetime experience. Yeah, Everyone you should can just experience enjoy it. Okay. Yeah. This is Vijayanagara Samrajya. it. Yeah, it's very nice. रिस्की है Okay. और चलने के लिए थोड़ा रिस्की है, तो संभाल के जाना, और बहुत ही अच्छा था. Thank you. Ma'am, how is sunrise? Awesome. बहुत अच्छा. Yes. Enjoy सबको करें. इसका एक्सपीरियंस जो है लेना चाहिए. Okay. Thank you. Thank you. ले भारी. Yeah, it's Kannada word. Are you enjoy the thing? Yeah, sure. Oh. That's like really beautiful. Yeah. Thank you. Welcome to Karnataka. ಬೆಟ್ಟಕ್ಕೆ ಬರ್ತಿದ್ರು, ಏನು ಅನ್ಸುತ್ತೆ? ಈಗ ಆಲ್ರೆಡಿ ಸೂರ್ಯ ಉದಯವಾಗಿದ್ದಾನೆ. ಓಕೆ, ಇದು ಸ್ವಲ್ಪ ರಿಸ್ಕಿ ಆಗಿದೆ ಈ ಜಾಗ. ಸ್ವಲ್ಪ ಏನಾದರೂ ಪೀಪಲ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಂಗೆ ಏನಾದರೂ ಮಾಡಬೇಕು. ಹೌ ಫೀಲ್ ಅಬೌಟ್ ಸನ್ರೈಸ್? ಸೂಪರ್ ಬ್ರೋ, ಚೆನ್ನಾಗಿದೆ, ಒಳ್ಳೆ ಫೀಲ್ ಆಗುತ್ತೆ ನಮಗೆ. ಹೌದಾ? ತುಂಬಾ ನೆಮ್ಮದಿ ಸಿಗುತ್ತೆ. ಎಲ್ಲಿಂದ ಬಂದಿದ್ರಾ? ಹೊಸಪೇಟೆ ಬ್ರೋ. ಅಲ್ಲಿ ಸಣ್ಣದಾಗಿ ತೋರಿಸಿದ್ದೆ, ಬಟ್ ನೀವು ಎಕ್ಸೆಪ್ಟ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ವಿಜಯನಗರ ಸಾಮ್ರಾಜ್ಯ ನೋಡಿ ಗಾಯ್ಸ್, ಇಲ್ಲಿದೆ, ಇಷ್ಟು ಚೆನ್ನಾಗಿ ಕಾಣಿಸಿದೆ. ನೋಡಿ ನೇಚರ್ ಮಧ್ಯೆ ಹಂಪಿ ಇದೆ. ಸಖತ್ತಾಗಿ ಖುಷಿ ಆಗುತ್ತೆ ನೋಡಿ. ನೋಡಿ ಎಲ್ಲ ಅಂದರೆ ಮಾರ್ನಿಂಗ್ ಎಲ್ಲ ಸನ್ರೈಸ್ ನೋಡಿದ್ದಾರೆ ನೋಡಿ. ಹಂಪಿಯ ಈ ಯಾವಾಗಲೂ ಒಂದು ಸಾಮ್ರಾಜ್ಯ ಅಥವಾ ಒಂದು ಯಾವುದೇ ಹಿಸ್ಟಾರಿಕಲ್ ಪ್ಲೇಸು ಇವತ್ತು ಬೆಳೆಯೋದೆಲ್ಲ ನದಿ ಹತ್ರನೇ. ಫಾರ್ ಎಕ್ಸಾಂಪಲ್ ವಿಜಯನಗರನೇ ನೋಡಿ ಗೈಸ್, ಇದು ಅಚ್ಯುತರಾಯ ಟೆಂಪಲ್. ಆ್ಯಕ್ಚುಲಿ ಇಲ್ಲಿ ಸನ್ಸೆಟ್ ಆಗುತ್ತೆ. ಈ ಸನ್ಸೆಟ್ನ ನಾವು ಮಿಸ್ ಮಾಡ್ಕೊಂಡಿದ್ವಿ, ಹಂಗಾಗಿ ಇಲ್ಲೇನು ಕಾಣಿಸ್ತಿದೆ ನೋಡಿ, ಇದು ಅಚ್ಯುತರಾಯ ಟೆಂಪಲ್. ಈ ಟೆಂಪಲಲ್ಲಿ ನೋಡ್ತಿದ್ರಲ್ಲ, ಮಾರ್ಕೆಟಿಗೆ ಎಷ್ಟು ಗ್ರೌಂಡ್ ಬೇಕು ಅಷ್ಟು ನೀಟಾಗಿ ಪ್ಲಾನಿಂಗ್ ಎಲ್ಲ ಇತ್ತು ಅಂದರೆ ವಿಜಯನಗರದಲ್ಲಿ ನೋಡಿ. ನನ್ನ ಜೊತೆ ನನ್ನ ಸ್ನೇಹಿತರು ಬಸವ, ಸಂದೀಪ, ಶಿವಾನಂದ, ನಾಗರಾಜ್ ಬಿ ಎಲ್ಲರೂ ಬಂದಿದ್ದೀವಿ. ಲವಬಲ್ ಪರ್ಸನ್ಸ್ ಗೊತ್ತವರೆಲ್ಲ. ಅದೇನು ಅಂತಾರೆ ನೋಡಿ, ಎಲ್ಲಾದ್ರೂ ಜೊತೆಗಿರ್ತಾರೆ. ಅದು ನನ್ನ ಫ್ರೆಂಡ್ಶಿಪ್ಪು. ಕಷ್ಟ ಅಂದರೂ ಇರ್ತಾರೆ, ಸುಖ ಅಂದರೂ ಇರ್ತಾರೆ, ಎಲ್ಲದರಲ್ಲೂ ನೋಡಿದ್ದಾರೆ. ನನ್ನ ದರಿದ್ರನೂ ನೋಡಿದ್ದಾರೆ, ನನ್ನ ಸಕ್ಸಸ್ಸನ್ನು ನೋಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನಾವು ಹಿಂಗೆ ನಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಮೋಸ್ಟ್ ಬ್ಯೂಟಿಫುಲ್ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ ಟೆಂಪಲ್ ಇದೆ.
ಇಟ್ಸ್ ವೆರಿ ರಿಸ್ಕಿ ಅವನು, ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಆ ಕಡೆ ನೋಡಿ ಮೋಸ್ಟ್ ಆಫ್ ದ ಪೀಪಲ್ಸು, ಮೋಸ್ಟ್ ಆಫ್ ದ ಓ ಸಂದೀಪ್ ಅವರು ವಾಟರ್ನ ಪರವಾಗಿಲ್ಲ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾನೆ. ಹಾಂ ಬಾ 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 ಬಾ. ಆ್ಯಕ್ಚುಲಿ ಎಲ್ಲ ಮಾತಂಗ ವೀರಭದ್ರೇಶ್ವರ ದೇವಸ್ಥಾನ, ಶಿವನ ಟೆಂಪಲ್ ಇದು ನೋಡಿ, ವೀರಭದ್ರೇಶ್ವರ ಟೆಂಪಲ್. ಮತ್ತೆ ಬೆಟ್ಟದಿಂದ, ಮಾತಂಗ ಬೆಟ್ಟದಿಂದ ಒಂದು ವ್ಯೂ ಇದೆ. ಓ ಇಟ್ಸ್ ರಿಯಲಿ ಅಮೇಜಿಂಗ್ ನೋಡಿ. ವಾವ್. ನಾವು ಹಂಪಿನ ಈ ಮಾತಂಗ ಬೆಟ್ಟಕ್ಕೆ ಬಂದ್ರೆ ಸಾಕು, ಎಲ್ಲಷ್ಟು ನೋಡ್ಬೋದು. ನಿಜ, ಅಷ್ಟು ಎಲ್ಲ ಪ್ಲೇಸ್ಗಳು ಕಾಣಿಸುತ್ತೆ ನೋಡಿ. ಅಲ್ಲಿ ವಿಜಯ ವಿಠಲ ಟೆಂಪಲ್ ಕಾಣಿಸುತ್ತೆ, ಆ ಕಡೆಯಿಂದ ವಿಜಯ ವಿಠಲ ಟೆಂಪಲ್ ಕಾಣಿಸುತ್ತೆ. ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ. ಮತ್ತೆ ಇಲ್ಲಿ ತುಂಗಭದ್ರಾ ನದಿ, ಈ ಕಡೆ ಅಚ್ಯುತರಾಯ ಟೆಂಪಲ್ಲು, ಈ ಕಡೆ ನೋಡಿ ಮೇನ್ಲಿ ಟೆಂಪಲ್ ವಿರೂಪಾಕ್ಷೇಶ್ವರ ಟೆಂಪಲ್ ಕಾಣಿಸುತ್ತೆ. ಉಗ್ರ ನರಸಿಂಹನ್ ಟೆಂಪಲ್ ಕಾಣಿಸುತ್ತೆ. ಮತ್ತೆ ನಿಮಗೆ ಎಷ್ಟು ಟೆಂಪಲ್ಸ್, ಸಾಸಿವೆಗಳ ಗಣಪತಿ, ಕಡಲೆಕಾಳು ಗಣಪತಿ ಎಲ್ಲ ಒಂದೇ ವ್ಯೂ ಅಲ್ಲಿ ಕಾಣಿಸುತ್ತೆ ನೋಡಿ. ಇದೆಲ್ಲ ನೋಡಿ, ನೋಡ್ತಿದ್ರಲ್ವಾ, ಇದು ಅಂದ್ರೆ ಅದೆಲ್ಲ ಮಾರ್ಕೆಟ್ ಆಗಿತ್ತಂತೆ. ಮಾರ್ಕೆಟು ಇಲ್ಲಿ ಅಚ್ಯುತರಾಯ ಟೆಂಪಲ್ ಮಾರ್ಕೆಟು. ಲಿಟ್ರಲ್ ಹೇಳ್ಬೇಕಂದ್ರೆ ನಾವು ಇಲ್ಲೇನನ್ನು ಬಂದು ಸ್ಟೇ ಮಾಡಿ ಸನ್ರೈಸ್ ನೋಡ್ತಾ ನಾವು ಹಂಪಿನ ಒಂದು ರೇಂಜಿಗೆಲ್ಲ ಹಂಪಿನ ಅರ್ಧ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ವಿಸಿಟ್ ಮಾಡಿ. ಆಕ್ಚುಲಿ ಇನ್ನೂ ಜಾಸ್ತಿ ಜನ ಇದ್ರು, ಸ್ವಲ್ಪ ನಾವು ಅವಾಗ ರಿವ್ಯೂ ತಗೊಳ್ಳಿಲ್ಲ, ಅಂದ್ರೆ ಸನ್ರೈಸ್ ಹೆಂಗಿತ್ತ ಅಂತ ಮಾತಂಗ ಬೆಟ್ಟದ ಮೇಲೆ. ಚೆನ್ನಾಗಿ ಮಾತಾಡ್ತೀವಿ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿದ್ರಾ? ಇನ್ನೂ ಎಂಜಾಯ್ ಮಾಡಿ, ಆರಾಮ್ಸಿ ನೋಡಿ. ಓಕೆನಾ? ಹಂಪಿ ಲಿಟ್ರಲಿ ನಾವು 10 ಸಾರಿ ಬರ್ತಿರೋದು. 10ನೇ ಸಾರಿ ಇಲ್ಲ, ಒಂದೊಂದ್ ಪ್ಲೇಸ್ ಒಂದೊಂದ್ ಸರಿ ನೋಡಕ್ಕೆ ಟೈಮ್ ನಾವು ಸ್ಪೆಂಡ್ ಮಾಡ್ತಿದ್ವಿ ನ್ಯಾಚುರಲ್ ಆಗಿ. ನಮ್ದು ಇದೆ ರಾಯಚೂರೇ. ನಿಮ್ದು ಸರ್? ಬೆಂಗಳೂರಿಂದ ಬಂದು. ವಾವ್, ನೈಸ್. ಹೇಳಿ ಎಲ್ಲರಿಗೂ ಈ ಪ್ಲೇಸ್ಗಳ ಬಗ್ಗೆ. ಚೆನ್ನಾಗಿದೆ. ಇವನು ಇದ್ರಲ್ಲಿ ಇರೋದು, US ಅಲ್ಲಿ ಇರೋದು ನೋಡ್ಲು. ವಾವ್, ನೈಸ್ ಸರ್. ಹೇಳಿ ಸರ್. US ದಲ್ಲಿ ಆರ್ಕಿಟೆಕ್ಚರ್ ನೋಡ್ತೀರಾ ನೀವು? ನಾವು US ಅಲ್ಲಿ ಆರ್ಕಿಟೆಕ್ಚರ್ ಏನು ಮಾಡ್ತಿಲ್ಲ, ಅವ್ನು ಹೇಳ್ತಾನೆ ಅಂತ ಕೇಳಿ ಅವ್ನು UK ಇಂದ ಬಂದ. ವಾವ್, ನೈಸ್. ಒಳ್ಳೇದು ಸರ್. ಎಲ್ಲಿದ್ರು ನಮ್ ದೇಶನೇ. ನೀವು ಇಲ್ಲೇ ಹೇಳ್ತಿದ್ರಲ್ವಾ, ನೀವು ಹಾಕೊಂಡಿರೋ ಡ್ರೆಸ್ ಮೇಲೆ ಕಾಣ್ತಿದೆ. ಆಕ್ಚುಲಿ ಬೇರೆ ದೇಶಕ್ಕೆ ಹೋದ್ರೆ ನಾರ್ಮಲ್ ಆಗಿ ದೇಶಭಕ್ತಿ ಅದೆಲ್ಲನು ಬಂದ್ಬಿಡುತ್ತೆ, ನಮ್ದು ಅನ್ನೋದು ಉಟ್ಕೊಂಡ್ಬಿಡುತ್ತೆ. ನಮ್ದು ಬೇರೆ ಕಡೆ ಹೋದಾಗ ನಮ್ಮ ದೇಶದ ಮೇಲೆ ಇರೋ ಮರ್ಯಾದೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನು ಅನ್ಸಲ್ಲ, ಅಲ್ಲೋದಾಗ ಯಾವನು ಬೇರೆಯವರೆಲ್ಲ ಇರ್ತಾರಲ್ಲ, ಅವಾಗ ನಮ್ ದೇಶಕ್ಕೆ ಅನ್ಸುತ್ತೆ. ಅಲ್ಲ, ಅಲ್ಲೆಲ್ಲ ಹಂಗಂದ್ರೆ ನೀವು ಒಂದ್ ಸಮೋಸ ಎಷ್ಟಕ್ ತಿಂತೀರಾ ಅಲ್ಲಿ? ಒಂದ್ ಸಮೋಸನ ಒಂದು 1,000 ರೂಪಾಯಿ ಇರ್ಬೋದೇನೋ. ಡಿಪೆಂಡ್ಸ್ ನೀವ್ ಎಲ್ಲಿ ತಿಂತೀರಾ. 500 ರೂಪಾಯಿಗೂ ಸಿಗುತ್ತೆ, 1,000 ರೂಪಾಯಿಗೆ ಸಿಗುತ್ತೆ. ಬಟ್ ಇದು ನೀವು ವಿಡಿಯೋ ಮಾಡ್ತಿರೋದ್ರಿಂದ ಹೇಳ್ತಾ ಇದೀನಿ ನಿಮ್ಗೆ. ತುಂಬಾ ಜನ ಇಂಡಿಯಾ ಬ್ಲಾಗರ್ಸ್ ಹೋಗಿ ಏನೋ ಒಂದ್ ಈರುಳ್ಳಿ 1 kg 1,000 ರೂಪಾಯಿ ಅಂತೆಲ್ಲ ಹೇಳ್ತಾರೆ. ನಮ್ ಜನಕ್ಕೆ ಅನ್ಸುತ್ತೆ ಈರುಳ್ಳಿಗೆ 1,000 ರೂಪಾಯಿನ ಅಲ್ಲಿ ಅಂತ. ಬಟ್ ಅಲ್ಲಿ ಹಂಗೆ ದುಡಿತಾರೆ, ಅದನ್ನ ಯೋಚನೆ ಮಾಡ್ಬೇಕು. ಈಗ ಇಂಡಿಯಾಲಿ ನಿಮ್ಗೆ ಒಂದ್ ತಿಂಗಳಿಗೆ ಎಷ್ಟೊಂದ್ 20-30 ಸಾವಿರ ಬರುತ್ತೆ. ನೀವ್ ಎಷ್ಟು ಖರ್ಚು ಮಾಡ್ತೀರಾ? 50,000, ಒಂದು 30,000 ಬಂದ್ರೆ 10,000 ಖರ್ಚು ಮಾಡ್ತೀರಾ. ಅಲ್ಲಿ ನಾವು ದುಡಿಯೋದು 2 ಲಕ್ಷ 3 ಲಕ್ಷ ಇದ್ದಾಗ ನಿಮ್ಗೆ 1 ಲಕ್ಷ ಹೋಗಿ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ಜನ. ಅದನ್ನ ಯಾರು ಈ ಬ್ಲಾಗರ್ಗಳು ತಿಳ್ಸಲ್ಲ. ಈರುಳ್ಳಿಗೆ 1,000 ರೂಪಾಯಿ ಅಂದ್ರೆ ಅಲ್ಲಿ ದುಡಿಯೋದು ಹಂಗಿದೆ. ಅಲ್ಲಿ 1 ಪೌಂಡ್, ಈಗ 10 ಪೌಂಡ್ ಒಂದ್ ಈರುಳ್ಳಿ ಅನ್ಕೊಳ್ಳಿ, ಮಾಮೂಲಿ 10 ರೂಪಾಯಿ ತರ ಅವ್ರಿಗೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಜನ. ಆಕ್ಚುಲಿ ಐಫೋನ್ ಅಲ್ಲಿ ರೇಟ್ ಕಡಿಮೆ ಅಂತಾರೆ. ಬಿಕಾಸ್ ಅಲ್ಲೆಲ್ಲ ಟ್ಯಾಕ್ಸಸ್ ಕಮ್ಮಿ ಬೀಳುತ್ತೆ, ನಮ್ಮಲ್ಲಿ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ. ಆಮೇಲೆ ನಮ್ಗೆ ಬೇರೆ ಕಡೆಯಿಂದ ತರ್ಸೋದಲ್ಲ, ಅದರಿಂದ ಜಾಸ್ತಿ US ಇಂದೆಲ್ಲ. ಅಲ್ಲೆಲ್ಲ ಆದ್ರೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ನಮ್ಗೆ ಅಲ್ಲಿಂದ ತರಿಸಿ ಗೌರ್ಮೆಂಟ್ ಅವರು GST ಅದು ಇದೆಲ್ಲ ಹಾಕ್ತಾರಲ್ಲ, ಸೊ ಜಾಸ್ತಿ ಆಗುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ. ಆಕ್ಚುಲಿ ಏನಂದ್ರೆ ಅಲ್ಲಿ ಲಿವಿಂಗ್ ಕಾಸ್ಟ್ಗೂ ನಮ್ಮ ಇಂಡಿಯನ್ ಲಿವಿಂಗ್ ಕಾಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ಅದು ಅರ್ಥ ಮಾಡ್ಕೋಬೇಕು ಜನ. ಬಟ್ ಅಲ್ಲಿ ಅರ್ನಿಂಗ್ ಜಾಸ್ತಿ. ಎಕ್ಸಾಕ್ಟ್ಲಿ. ಈಗ ನಮ್ ಬೆಂಗಳೂರಲ್ಲಿ ನಾವು ಒಂದ್ ಮಾಮೂಲಿ 1 BHK ಒಂದು 20-30 ಸಾವಿರ ಕೊಡ್ತೀವಿ. ನಾನ್ ಲಂಡನ್ ಇದ್ದವನು, ಒಂದ್ ಚಿಕ್ಕ ರೂಮ್ ಅಷ್ಟೇನೆ, ನನ್ ರೂಮ್ ಬಾಡಿಗೆ 90,000 ಇದೆ. ಅಂದ್ರೆ ನಮ್ಗೆ ಅಷ್ಟೇ ಅರ್ನಿಂಗ್ಸ್ ಇರೋದ್ರಿಂದ ನಮ್ಗೆ ಏನ್ ಅನ್ಸಲ್ಲ. ಅದೇ ನಿಮ್ಗೆ ಬೆಂಗಳೂರಲ್ಲಿ 90,000 ಅಂದ್ರೆ ಏನ್ ಗುರು ಅನ್ಸ್ಬಿಡುತ್ತೆ. ಆರಾಮ್ಸೆ ಎಂಜಾಯ್ ಮಾಡ್ಬೋದು ಇಲ್ಲಿ. ಅದನ್ನ ಜನ ಅರ್ಥ ಮಾಡ್ಬೇಕು. ಅಂದ್ರೆ ನಮ್ದೇ ಈಗ ಒಂದೊಂದ್ ಊರ್ಗೂ ಒಂದೊಂದ್, ಈಗ
ಮೈಸೂರಲ್ಲಿ ಒಂದೇ ರೇಟ್ ಇಲ್ಲ, ಬೆಂಗಳೂರು ಒಂದೇ ರೇಟ್ ಇಲ್ಲ. ಸೊ ಹಂಗೆ ಲಂಡನ್ ಇಂಡಿಯಾ ಚೇಂಜ್ ಆಗುತ್ತೆ. ಫೈನಲಿ ನಿಮ್ಗೆ ಯಾವ ದೇಶ ಇಷ್ಟ? ಆಬ್ವಿಯಸ್ಲಿ ಇಂಡಿಯಾನೇ ಆದ್ರೆ ನಮ್ಮ ಜನ ಸ್ವಲ್ಪ ಏನೋ ಬೆಳಿಬೇಕು, ಸಿವಿಕ್ ಸೆನ್ಸ್ ಎಲ್ಲ ಜಾಸ್ತಿ ಬರ್ಬೇಕು. ಎಷ್ಟು ಕಸ ಎಸಿದ್ದಾರೆ, ಎಷ್ಟು ಹಾಳು ಮಾಡ್ತಾರೆ, ಯಾರು ಯೋಚನೆ ಮಾಡಲ್ಲ. ನಾವು ಅಂದ್ರೆ ಈಗ ನಾವು ಏನೋ ಯೂತ್ಸ್ ಇರೋದ್ರಿಂದ ನಮ್ ಮಕ್ಳು ಮರಿ ಮಕ್ಳು ಇದಾಗ್ಬೇಕಂದ್ರೆ ನಾವು ಮಾಡ್ಬೇಕು. ಅದನ್ನ ಜನ ಅರ್ಥ ಮಾಡ್ಕೊಂಡ್ರೆ ನಾವು ಮುಂದುವರಿತೀವಿ ಅವ್ರ ತರ. ಇಲ್ಲ ಅಂದ್ರೆ ಥರ್ಡ್ ಬೆಸ್ಟ್ ಎಕನಾಮಿ ಆಗ್ಬಿಟ್ಟು ಏನ್ ಯೂಸ್ ಏನು ಇಲ್ಲ. ಸುಮ್ನೆ ಕಚಡ ಅನ್ಸ್ಕೋತೀವಿ. ಹೌದೌದು, ಅದು ನಮ್ ಸ್ವಲ್ಪ ಚೇಂಜ್ ಆಗ್ಬೇಕು, ಚೇಂಜ್ ಆಗ್ಲೇಬೇಕು, ಆ ಮೈಂಡ್ ಸೆಟ್ ಚೇಂಜ್ ಆಗ್ಲೇಬೇಕು. ಇಲ್ಲಿ ನೈಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮೀಟಿಂಗ್ ಯು. ನಿಮ್ಮ ಹೆಸರು? ಮಿಥುನ್ ಅಂತ. ಏನ್ ವರ್ಕ್ ಮಾಡ್ತೀರಾ? ನಾನ್ ಆಕ್ಚುಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ವರ್ಕ್ ಮಾಡ್ತಿದ್ದೆ. ಓ ನೈಸ್. ಸೊ ಏನೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇಂಡಿಯನ್ ಟೀಮು, ಆಸ್ಟ್ರೇಲಿಯಾ, ಪಾಕಿಸ್ತಾನ್, ಬಾಬರ್ ಅಜಮ್ ನ ಮೀಟ್ ಮಾಡಿದೀನಿ. ಸೊ ಹಂಗೆ ಅಂದ್ರೆ ಓವಲ್ ಸ್ಟೇಡಿಯಂ ಅಲ್ಲಿ ವರ್ಕ್ ಮಾಡ್ತಿದ್ದು. ಓಕೆ ಅದಕ್ಕೆನಾ ಈ ನಿಮ್ ಕ್ರಿಕೆಟ್ ಥಿಂಗ್ಸ್ ಎಲ್ಲ ಕಾಣಿಲ್ಲ? ಇಲ್ಲ ಹಂಗೇನಿಲ್ಲ, ಹಾಕೋತೀವಿ. ನಮ್ದೆಲ್ಲ ಅಲ್ಲಿಂದಾನೆ, ನಾವ್ ಯಾವ್ದು ದುಡ್ಡು ಕೊಟ್ಟು ತಗೊಂಡಿಲ್ಲ, ಎಲ್ಲ ಬಿಟ್ಟು ಅವ್ರದೇ. ಅದಕ್ಕೆ ಶೋಕಿ ಮಾಡ್ತೀವಿ. ಅಂದ್ರೆ ಈಗ ಆಟ ಆಡಿದ್ರ? ಇಲ್ಲ ನಾನ್ ಕ್ರಿಕೆಟ್ ಆಡ್ತಿದ್ದೆ, ಬಟ್ ನಾನ್ ವರ್ಕ್ ಮಾಡ್ತಿದ್ದು ಅವ್ರ ಆಫೀಸ್ ಅಲ್ಲಿ. ಕ್ರಿಕೆಟ್ ಆಡ್ತಿರ್ಲಿಲ್ಲ ಅವ್ರಿಗೆ. ಆತರ ವರ್ಕ್ ಮಾಡ್ತಿದ್ರ? ಅಂದ್ರೆ ವರ್ಕ್ ಮಾಡ್ತಿದ್ದೆ ನಾನು ಅಲ್ಲಿ. ನಮ್ ಓವಲ್ ಸ್ಟೇಡಿಯಂ ಇದೆ. ಇಂಡಿಯಾ ಇಂಗ್ಲೆಂಡ್ ಲಾಸ್ಟ್ ಟೆಸ್ಟ್ ಮ್ಯಾಚ್ ನಡೀತು ನೋಡಿ. ನಮ್ ಅಂದ್ರೆ ಸಿರಾಜು ವಿಕೆಟ್ ಎತ್ತಿ ಅದ್ ನಮ್ದೇ ಸ್ಟೇಡಿಯಂ. ನಾನು ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಟೆಕ್ನಿಷಿಯನ್ ಆಗಿ? ಇಲ್ಲ ನಾವು ಕಮರ್ಷಿಯಲ್ ಸೈಡ್ ಅಲ್ಲಿ ಇದ್ದೆ. ಆತರ. ಒಳ್ಳೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ದಿಸ್ ಇಸ್ ಮೈ ಚಾನಲ್ ಹಳ್ಳಿ ಲಾಗ್ ಆದಿ. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಅನ್ಲೈಕ್ ಮಾಡಿ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. See you soon.